ಈಗಾಗಲೇ ಹರೀಶ್ ಪೂಂಜಿ ಅವರು ಮಾತಾಡಿದ್ದಾರೆ. ಆದರೆ ನಾನು ಅವರು ಮಾತಾಡಿದ ಸಬ್ಜೆಕ್ಟನ್ನು ಪುನರಪಿ ಟಚ್ ಮಾಡಲಿಕ್ಕೆ ಹೋಗಲ್ಲ. ಯಾಕಂತೇಳಿ ಸಮಯದ ಅಭಾವ ಇದೆ. ನನಗೂ ಗೊತ್ತಿದೆ, ನಿಮಗೂ ಅರಿವಿದೆ. ಈಗಾಗಲೇ ಅವರು ಗೋಹತ್ಯೆ ಬಗ್ಗೆ ಹೇಳಿದರು. ಸರ್, ಇಡೀ ಕರ್ನಾಟಕದಲ್ಲಿ ಗೋಹತ್ಯೆಗೆ ಅಧಿಕೃತವಾಗಿ ಸ್ಲಾಟರ್ ಹೌಸ್ ಇರುವುದು ಎರಡೇ ಸರ್. ಒಂದು ಮಂಗಳೂರು, ಒಂದು ಹುಬ್ಬಳ್ಳಿಯಲ್ಲಿ. ಮಂಗಳೂರಲ್ಲಿ ಒಂದೇ ಇರೋದು. ಆದರೆ ಈಗ ಇಲ್ಲಿಗಲ್ಲಿ ಆಗಿ ಸ್ಲಾಟರ್ ಹೌಸ್ಗೆ ಅಂತೇಳುವಂಥ ಇಲ್ಲಿಗಲ್ ಸ್ಲಾಟರ್ ಹೌಸ್ ಒಂದು 100ಕ್ಕೂ ಅಧಿಕ ಇದೆ ನಮ್ಮ ಜಿಲ್ಲೆಯಲ್ಲಿ. ಇದು ಇಲ್ಲಿಗಲ್ಲಿ ಆಗಿ ಸ್ಲಾಟರ್ ಹೌಸ್ಗೆ ಹೋಗುವಾಗ ಪೊಲೀಸ್ ಇಲಾಖೆ ತಡೀಲಲ್ಲ ಅಂತ ಹೇಳಿದ್ರೆ ನಮಗೆ ಗೋ ಅಂತ ಹೇಳಿದ್ರೆ ತಾಯಿ ಅಂತ ಸಮಾನ. ನಾವು ತಡಿಲಿಕ್ಕೆ ಹೋಗ್ತೇವೆ, ನಿಲ್ಲಿಸ್ಲಿಕ್ಕೆ ಹೋಗ್ತೇವೆ ಸ್ವಾಭಾವಿಕವಾಗಿ. ನಾವು ನಂಬಿಕೆ ಇರುವಂಥ ವಿಚಾರದಲ್ಲಿ ಯಾರೋ ಒಂದು ಕಡೆ ಅದಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಸಹಜವಾಗಿ ನಮಗೆ ನೋವಾಗುತ್ತೆ. ಆ ನೋವಿನ ಪ್ರತಿಕ್ರಿಯೆ ಒಂದು ರೀತಿಯ ಕೋಮು ಸಂಘರ್ಷ ಆಗುತ್ತೆ. ಅವ್ರು ಹೇಳಿದಂಥ ವಿಚಾರಕ್ಕೆ ಈಗ ಮಂಗಳೂರು, ಇಡೀ ಮಂಗಳೂರಿನಲ್ಲಿ ಈಗ ಕಳೆದ 3 ವರ್ಷ ಆಯಿತು ಸ್ಲಾಟರ್ ಹೌಸ್, ಒಂದೇ ಒಂದು ಸ್ಲಾಟರ್ ಹೌಸ್ ಬಂದಾಗಿದೆ. ಮಂಗಳೂರಿನ ಹೆಚ್ಚಿನ ಸ್ಟಾಲ್ಗಳಲ್ಲಿ ಸಿಗುತ್ತೆ. ಎಲ್ಲಿಂದ ಬರುತ್ತೆ ಸರ್? ಕೆಲವು ಕೇರಳದಿಂದ ಮಾಂಸ ಮಾಡಿ ಬರ್ತದೆ ಅಂತ ಹೇಳ್ತಾರೆ, ಮಾಂಸ ಕಟ್ ಮಾಡಿ ಬರುತ್ತೆ ಅಂತೇಳಿ. ನಾನು ಪೊಲೀಸ್ ಇಲಾಖೆ ಈ ಹಿಂದೆ ಒಂದು ನನಗೆ ಸುಧೀರ್ ಕುಮಾರ್ ರೆಡ್ಡಿ ಸರ್ ಅವರು ಭಾಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನನಗೆ ಕೆಲವಾರು ದಿನಗಳನ್ನು ತಿಳ್ಕೊಂಡೆ. ನಾನು ಅವ್ರ ಹತ್ರ ಮತ್ತು ಗೃಹ ಸಚಿವರ ಹತ್ರ ಕೇಳುವಂಥದ್ದು, ನೀವು ಈ ಹಿಂದೆ ಪೊಲೀಸ್ನ ಈ ಗೋಹತ್ಯೆ ವ್ಯವಸ್ಥೆಗೆ ಇಲ್ಲಿಗಲ್ ಆಗಿ ಸ್ಲಾಟರ್ ಹೌಸ್ಗೆ ಕೊಂಡೋಗುವಂಥ ರೀತಿಯಲ್ಲಿ ಇಲ್ಲಿಗಲ್ ಸ್ಲಾಟರ್ ಹೌಸ್ ಕೊಂಡೋಗುವಂಥದ್ದು ಬೀಟ್ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮಾಡ್ತಿದ್ರಿ, ಅದನ್ನು ನಿಲ್ಲಿಸಿದ್ರಿ. ಸರಿ, ಯಾವುದೇ, ನಾನು ಕೇವಲ ಹಿಂದೂ ಅಂತ ಹೇಳೋದಲ್ಲ, ಯಾವುದೇ ದೇವರ ಇರ್ಬೋದು, ಯಾವುದೇ ವ್ಯವಸ್ಥೆಗಳಿಗೆ ನಮ್ಮ ನಂಬಿಕೆಗೆ ಅನ್ಯಾಯ ಆಗುವಂಥ ರೀತಿಯಲ್ಲಿ, ನಂಬಿಕೆಗೆ ನೋವಾಗುವ ರೀತಿಯಲ್ಲಿ ಯಾರು ಮಾತಾಡಿದ್ರು ಯಾವ ಧರ್ಮದವರಿಗೂ ತೊಂದರೆ ಆಗುತ್ತೆ ಸರ್. ನಮ್ಮದೇ ಸರಿಯಾಗಿ ನಮ್ದು ಮಾತ್ರ ಸರಿ, ಬೇರೆಯವರು ತಪ್ಪು ಅಂತ ಹೇಳೋದು ಸರ್. ಎವ್ರಿಬಡಿ ಶುಡ್ ಮೇಕ್ ಒಂದು ರೀತಿಯ ಹೇಳಬೇಕು ನಮ್ಮದು ಒಳ್ಳೇದು ಅಂತೇಳಿ. ನಮ್ಮದು ಒಳ್ಳೇದು ಅಂತ ಮಾತ್ರ ಹೇಳುವಂಥ ಅಧಿಕಾರ ನಮಗೆ, ಬೇರೆಯವ್ರದ್ದು ಒಳ್ಳೇದಿಲ್ಲ ಅಂತ ಹೇಳುವಂಥ ಅಧಿಕಾರ ಇಲ್ಲಲ್ಲ. ಯಾರು ಹೇಳಿದ್ದು ತಪ್ಪೇ. ನಂದು ಒಳ್ಳೇದು, ಬೇರೆಯವ್ರದ್ದು ಒಳ್ಳೇದಿಲ್ಲ ಅಂತ ಹೇಳಿದ ಕೂಡಲೇ ಆಟೋಮೆಟಿಕ್ಲಿ ಆಗುತ್ತೆ. ಬೇರೆಯವ್ರದ್ದು ಒಳ್ಳೇದಿಲ್ಲ ಅಂತೇಳಿ ಯಾರು ಹೇಳ್ತಾರೆ ನೋಡಿ, ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಮ್ಮದು ಒಳ್ಳೇದು ಅಂತ ಹೇಳುವಂಥದ್ದು ನಾನು ಆ್ಯಸ್ ಎ ಲೈಕ್ ಅಡ್ವರ್ಟೈಸ್ಮೆಂಟ್ ಹೇಳ್ತೀನಿ. ನನ್ನ ಪ್ರಾಡಕ್ಟ್ ಒಳ್ಳೆದಿದೆ, ಬೇರೆಯವರ ಪ್ರಾಡಕ್ಟ್ ಹಾಳಿದೆ ಅಂತ ಹೇಳುವಂಥ ಅಡ್ವರ್ಟೈಸ್ಮೆಂಟ್ ಎಲ್ಲಿಯೂ ಕೂಡ ನೀವು ಯಾವ ಮಾಧ್ಯಮದಲ್ಲಿ ನೋಡಲ್ಲ. ಆ ರೀತಿ ನನ್ನ ಧರ್ಮ, ನನ್ನ ವ್ಯವಸ್ಥೆ, ನನ್ನ ಚಿಂತನೆ ಮತ್ತು ಈ ತುಳುನಾಡಿನ ಒಂದು ಸಂಸ್ಕೃತಿ ಇದೆ ಸರ್, ಇತಿಹಾಸ ಇದೆ. ಈ ಇತಿಹಾಸವನ್ನು ಎಲ್ಲೋ ಒಂದು ಕಡೆ ತಿರುಚುವಂಥ ಪ್ರಯತ್ನ ಮಾಡಿದಾಗ ನೋವಾಗುತ್ತೆ. ಅದಕ್ಕಾಗಿ ಹರೀಶ್ ಪೂಂಜಿ ಅವರು ಹೇಳಿದ ಮಾತನ್ನು ನಾನು ಹೇಳ್ತೇನೆ. ನೀವು ಬೆಂಗಳೂರಿನಲ್ಲಿ ಆಗ್ಬೋದು, ಮಂಗಳೂರಿನಲ್ಲಿ ಎಲ್ಲ ಜನಪ್ರತಿನಿಧಿಗಳು ಇಟ್ಕೊಂಡು ಸರ್ ಈ ರೀತಿಯ ಈಗ ಕಮಿಷನರ್ ಬಂದು ಬಹಳ ವೇಗದಲ್ಲಿ ಡ್ರಗ್ಸ್ ಮತ್ತು ಇನ್ನಿತರ ವ್ಯವಸ್ಥೆಗಳಲ್ಲಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ, ಅಷ್ಟು ಪ್ರಾರಂಭ ಮಾಡಿದ್ರು. ನಾನು ಅವರಿಗೆ ಅಭಿನಂದನೆ ಕೊಡ್ತೇನೆ ಸರ್. ಇಷ್ಟೊಂದು ಇನ್ಸ್ಟಿಟ್ಯೂಷನ್ಗಳಿದೆ, ದಿನನಿತ್ಯ ಡ್ರಗ್ಸ್ ಮತ್ತು ಈ ರೀತಿಯ ವ್ಯವಸ್ಥೆಗಳಿಗೆ ಬರ್ತಾ ಇದೆ. ನೋಡಿದ್ರೆ ಅವ್ರೇನು ಮಾಡ್ತಾರೆ, ಇಲ್ಲಿಯೇನೋ ಮಾಡ್ತಾರೆ, ನಂತರ ಕೇರಳಕ್ಕೆ ಹೋಗ್ತಾರೆ. ಡ್ರಗ್ಸಿಗೆ ಒಂದು ಬಹಳ ದೊಡ್ಡ ರೀತಿಯ ಡ್ರಗ್ಸು, ಗಾಂಜಾ, ಅಫೀಮಿಗೆ ನಾವು ಬಲಿಯಾಗುವಂಥ ರೀತಿಯಲ್ಲಿ ಈ ಎಲ್ಲ ರೀತಿಯ ಮಾನಸಿಕತೆ, ಈ ರೀತಿಯ ಘಟನೆ ಮಾಡಲಿಕ್ಕೆ ಕಾರಣ ಏನು? ಅವರು ಆ ನಶೆಯಲ್ಲಿ ಇದ್ದುಕೊಂಡ ನಂತರ ಯಾರೋ ಹೇಳಿದ್ದನ್ನು ಕೇಳಿಕೊಂಡು ಒಂದು ಘಟನೆಗೆ ಹೋಗಿ ಮಾಡುವಂಥದ್ದು. ಅದಕ್ಕಾಗಿ ಇದನ್ನು ಒಂದು ತಡೆಯುವಂಥ ಕೆಲಸ ಕಾರ್ಯಗಳಾಗಬೇಕು ಅಂತೇಳಿ. ಮತ್ತು ಇನ್ನೊಂದು ಅವರು ಹೇಳಿದ್ರು ಇಲ್ಲಿಗಲ್ ಮೈನಿಂಗ್ನ ಹಣಗಳು ಬಹಳ ದೊಡ್ಡ ರೀತಿಯಲ್ಲಿ ನಮಗೆ ವ್ಯವಸ್ಥೆಗಳಾಗ್ತದೆ. ಈಗ ಎರಡು ವರ್ಷ ಆಯಿತು CRZ ವ್ಯಾಪ್ತಿಯಲ್ಲಿ ಮರಳು ತೆಗಲಿಕ್ಕಿಲ್ಲ ಸರ್. 2 ವರ್ಷದಲ್ಲಿ ತೆಗೆದಂಥ ಮರಳು ಎಷ್ಟಾಯಿತು ಸರ್? ಸರ್ಕಾರಕ್ಕೆ ರಾಯಲ್ಟಿ ಇಲ್ಲ. ಮರಳಿನ ಹಣವನ್ನು ಸಂಪಾದನೆ ಮಾಡಿದವರು ಯಾವ ರೀತಿ ಎಲ್ಲೆಲ್ಲಿ ಉಪಯೋಗಿಸ್ತಾರೆ ಸರ್? ನಾನು ಇದನ್ನು ಕೇಳೋದು, ಇದೆಲ್ಲವೂ ಕಡಿವಾಣಾಗಬೇಕು. ಅದಕ್ಕಾಗಿ 2 ಪೊಲೀಸ್ ಆಫೀಸರ್ಗಳು ಅದನ್ನು ಮಾಡ್ತಾರೆ, ಹೋಮ್ ಮಿನಿಸ್ಟರ್ ಅವರಿಗೆ ಹೇಳಿದ್ದಾರೆ, ಅದನ್ನೇ ಉದ್ದೇಶಪೂರ್ವಕವಾಗಿ ಹೇಳಿದ್ದಾರೆ. ಮತ್ತು ಎಲ್ಲಿಯೂ ಕೂಡ ಸರ್ಕಾರ ಅಂತ ಹೇಳಿದರೆ ಒಂದು ವ್ಯವಸ್ಥೆ, ನಮ್ಮ ಸಂವಿಧಾನದ ಚಿಂತನೆಯಲ್ಲಿ ನಾವು ಒಂದು ತಾಯಿಯ ಸಮಾನ ಅಂತೇಳಿ ತಿಳ್ಕೊಳ್ತೇವೆ ಅಂತೇಳಿ ಅನಿಸ್ಕೊಳ್ಳಿ ಸರ್. ಎಲ್ಲರನ್ನ ಒಂದೇ ರೀತಿ ಕಾಣಿ ಸರ್, ಎಲ್ಲರನ್ನ ಒಂದೇ ರೀತಿ ಕಾಣಿ. ಅದರಲ್ಲಿ ತಾರತಮ್ಯ ಆದಾಗ ಸಹಜವಾಗಿ ಪ್ರತಿಕ್ರಿಯೆ ಬರುತ್ತೆ. ನಾನು ಹೇಳ್ತಾ ಇದ್ದೇನೆ, ಯಾವ ಕಾರ್ಯಕ್ರಮಗಳಿದ್ರೂ ಕೂಡ ಯಾವುದೇ ಸಂದರ್ಭದಲ್ಲಿ ಎಲ್ಲರನ್ನ ಗಣನೆಗೆ ತೆಗೆದುಕೊಳ್ಳುವಂಥ ಕೆಲಸ ಕಾರ್ಯಗಳು ಮಾಡಿದರೆ ನಾನು ಹೇಳಬಾರ್ದು. ಇವತ್ತು ಆಗ ADC ಅವರು ಹೇಳಿದರು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹೇಳಿದರು ಸರ್, ಇವತ್ತು ಸಭೆ ಮಾಡುವಾಗ ನೀವು ಪಟ್ಟಿ ಮಾಡಿದಿರಿ ಯಾರನ್ನ ಕರಿಬೇಕು ಅಂತೇಳಿ. ಅಲ್ಲದಂಥವರು ತುಂಬ ಜನ ಇದ್ದಾರೆ, ತುಂಬ ಜನರಿಗೂ ಅವಕಾಶಗಳಿತ್ತು ಸಭೆಯನ್ನು ಮಾಡೋದು. ಸಭೆಯ ಔಚಿತ್ಯ ಏನು? ನೀವು ಪಟ್ಟಿ ಮಾಡಿ, ಜಿಲ್ಲಾಡಳಿತ ಪಟ್ಟಿ ಮಾಡಿ ಹೇಳಿದೆ 75-80 ಜನರಿಗೆ 250 ಜನ ಬಂದಿದ್ದಾರೆ. ಯಾರು? ಹಾಗೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮತ್ತು ಸಭೆಯಲ್ಲಿ ಹೋಮ್ ಮಿನಿಸ್ಟರ್ ಇರುವಾಗ ಯಾರ್ಯಾರೋ ಬಂದು ಸಭೆಯಲ್ಲಿ ಬಂದು ಕೂತ್ಕೊಳ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ರಾಜಕೀಯ ಪಾರ್ಟಿಯವರು ಕೂಡ ಕಾರಣ. ನಾಳೆ ನಾವು ಸರ್ಕಾರ ನಡೆಸೋದಾದ್ರೂ ಕೂಡ, ಯಾರು ನಡೆಸೋದಾದ್ರೂ ಕೂಡ ಈ ಚೌಕಟ್ಟನ್ನು ಮರೆಯದೆ ಆ ವ್ಯವಸ್ಥೆಗಳು ಹೋದ್ರೆ ಸರಿಯಾಗತ್ತೆ. ಇದನ್ನೆಲ್ಲವನ್ನು ನಾವು ತಗೊಂಡು ಹೋಗ್ತೇವೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ತಾರತಮ್ಯ, ಪಾರ್ಶಿಯಾಲಿಟಿ ಶುರು ಆದಾಗ ಸಹಜವಾಗಿ ಗೊಂದಲ ಆಗುತ್ತೆ ಅಂತ ಹೇಳುವಂಥದ್ದು. ಕೊನೆಯದಾಗಿ ಒಂದು ಮಾತನ್ನು
ಸರ್, ಮಂಗಳೂರು ದಸರಾ, ಮೈಸೂರು ಬಿಟ್ಟರೆ ಮಂಗಳೂರು ದಸರಾನೇ ಬಹಳ ಪ್ರಖ್ಯಾತಿ ಪಡ್ಕೊಂಡದ್ದು. ಸರ್, ಮೆರವಣಿಗೆ ಮುಗಿಯುವಾಗಲೇ ಬೆಳಿಗ್ಗೆ ಆಗತ್ತೆ. ಮೆರವಣಿಗೆ ಮುಗಿದು ಎಲ್ಲ ನಮ್ಮದಲ್ಲಿ ವಿಸರ್ಜನೆ ಆಗುವಾಗಲೇ ಬೆಳಿಗ್ಗೆ ಆಗತ್ತೆ. ಬೆಳಿಗ್ಗೆ ಆಗುವಾಗ ನೀವು ರಾತ್ರಿ 10:30 ಗಂಟೆ ಒಳಗಡೆ ಮುಗಿಸಬೇಕು, 11 ಗಂಟೆ ಒಳಗೆ ಮುಗಿಸಬೇಕು ಅಂತೇಳಿ ಸರ್ ರೂಲ್ಸನ್ನು ಇಡುವಂಥ ಸಂದರ್ಭದಲ್ಲಿ ಇಲ್ಲಿಯ ಮಣ್ಣಿನ ವ್ಯವಸ್ಥೆಗಳು, ಸಂಸ್ಕೃತಿಗಳು ವಿಚಾರವನ್ನು ಮಾಡಿಕೊಂಡು ಅದಕ್ಕೆ ಪೂರಕವಾದಂಥ ರೂಲ್ಸನ್ನು ಮಾಡಬೇಕಾದದ್ದೇ ಸರ್ಕಾರದ ಜವಾಬ್ದಾರಿ. ಆ ಎಲ್ಲ ವ್ಯವಸ್ಥೆಗಳು, ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅಂತ ರಸ್ತೆಯನ್ನು ಮುಚ್ಚಿಬಿಡಿ ಅಂತ ಹೇಳಿದ್ರೆ ಮುಗೀತಲ್ಲ, ಕತೆ ಮುಗೀತು. ರಸ್ತೆ ಕ್ಲೋಸ್ ಮಾಡಿದರೆ ವಾಹನನೇ ಹೋಗಲ್ಲ, ಆಕ್ಸಿಡೆಂಟೇ ಆಗಲ್ಲ. ಹಾಗಲ್ಲ ಸರ್, ರಸ್ತೆಯಲ್ಲಿ ವಾಹನ ಹೋಗಲೇಬೇಕು, ಅದಕ್ಕೆ ಬೇಕಾದಂಥ ರೂಪುರೇಖೆಯನ್ನು ಹಾಕಬೇಕು. ಅದಕ್ಕಾಗಿ ಹರೀಶ್ ಪೂಂಜಾರು ಸಾಧಾರಣ ಎಲ್ಲ ಪಾಯಿಂಟನ್ನು ಕವರ್ ಮಾಡಿದ್ದಾರೆ. ಅದಕ್ಕಾಗಿ ನಾನು ಪುನರಪಿ ಹೇಳಲ್ಲ. ಒಟ್ಟಾರೆ ಗೃಹ ಸಚಿವರು, ನಿಮಗೆ ನನ್ನ ಮೇಲೆ ಬಹಳ ವಿಶೇಷವಾದಂಥ ಪ್ರೀತಿ ಇದೆ. ಇದನ್ನು ನೀವು ಅನುಷ್ಠಾನ ಮಾಡ್ತೀರಿ, 100ಕ್ಕೆ 100 ನೀವು ಬಹಳ ಒಳ್ಳೆಯವರಿದ್ದೀರಿ. ಇದನ್ನು ಮುಂದಿನ ದಿನಗಳಲ್ಲಿ ಕರಾವಳಿಯ 2-3 ಜಿಲ್ಲೆಗಳಿಗೆ, ತುಳುನಾಡಿಗೆ, ಬೆಂಗಳೂರಿನಲ್ಲಿ ಆದರೂ ಒಂದು 3 ತಿಂಗಳಿಗೆ ಒಂದು ಈ ರೀತಿಯ ಜನಪ್ರತಿನಿಧಿಗಳ ಸಭೆಯನ್ನು ಅಲ್ಲಾದರೂ ಇಲ್ಲಾದರೂ ಮಾಡುವಂಥ ರೀತಿಯಲ್ಲಿ ಮಾಡಿದರೆ ಇದಕ್ಕೆ ಇನ್ನಷ್ಟು ತಮಗೆ ನಿಜವಾಗಿ ಜಿಲ್ಲೆ ಒಳ್ಳೆಯದಾಗಬೇಕು, ರಾಜ್ಯ ಒಳ್ಳೆಯದಾಗಬೇಕು ಅಂತ ಭಾವನೆ ಇದೆ. ಅದಕ್ಕೆ ಶಕ್ತಿ ಸಿಕ್ಕಂತಾಗತ್ತೆ. ಆದರೆ ಸ್ವಲ್ಪ ಜನರ ಹತ್ರ ನೀವು ಹಾಳಾಗಬೇಕಾಗ್ತದೆ. ಹಾಳಾದರೂ ತೊಂದರೆ ಇಲ್ಲ, ರಾಜ್ಯವನ್ನು ಒಳ್ಳೆ ಮಾಡಿ ಅಂತೇಳಿ ನಿಮ್ಮ ಹತ್ರ ಕೇಳ್ಕೊಳ್ತೇನೆ.